ಕುತೂಹಲವನ್ನ ಹುಟ್ಟುಹಾಕ್ತಾ ಇದೆ ಸೌಖ್ಯ. ಶಿವು ಹಾಗೆ ಹೋಲ್ಡ್ ಅಲ್ಲಿರಿ. ಈಗ ಸರ್ಕಾರ ನೀರಾವರಿ ಯೋಜನೆಗಳತ್ತ ಗಮನ ಹರಿಸ್ತಾ ಇದೆ. ಅದ್ರ ಅಪ್ಡೇಟ್ ಕೂಡ ತಗೊಂಡಿರೋಣ. ಸದ್ಯಕ್ಕೆ ನೀರಾವರಿ ಯೋಜನೆಗಳ ಕಡೆ ಈಗ ಕಾಂಗ್ರೆಸ್ ಸರ್ಕಾರ ಗಮನ ಹರಿಸ್ತಾ ಇದೆ. ಮೇಕೆದಾಟು, ಎತ್ತಿನಹೊಳೆ, ಮಹದಾಯಿ ಯೋಜನೆಗಳ ಬಗ್ಗೆ ಮುತುವರ್ಜಿ ತೋರಿಸ್ತಾ ಇದೆ. ಹಾಗಾದ್ರೆ ಈ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಅನುಷ್ಠಾನ ಆಗ್ಲೇಬೇಕಂತ ಏನ್ ಜಿದ್ದಿಗೆ ಬಿದ್ದಿದೆ ಸರ್ಕಾರ, ಅವೆಲ್ಲವೂ ಆಗುತ್ತಾ? ಎಷ್ಟು ದಿನಗಳು ಬೇಕು? ಯೋಜನೆಗೆ ಅಡೆತಡೆ ಸರಿಪಡಿಸುವ ನಿಟ್ಟಿನಲ್ಲಿ ಕಾನೂನಾತ್ಮಕ ಹೋರಾಟಕ್ಕೆ ಸಿದ್ಧವಾಗ್ತಾ ಇದೆ. ಮತ್ತೊಂದು ಕಡೆ ಕೇಂದ್ರ ಪರಿಸರ ಇಲಾಖೆಯ ಅನುಮತಿಗಾಗಿ ಪ್ರಯತ್ನ ನಡೀತಾ ಇದೆ. ಇನ್ನೊಂದು ಕಡೆ ಕೇಂದ್ರ ಜಲಶಕ್ತಿ ಇಲಾಖೆ ಒಪ್ಪಿಗೆಗಾಗಿ ಕೂಡ ಪ್ರಯತ್ನ ನಡೀತಾ ಇರೋದು ಕಾನೂನಾತ್ಮಕ ಹೋರಾಟ ಇದು. ಹೀಗಾಗಿ ಇವತ್ತು ಕೇಂದ್ರ ಜಲಶಕ್ತಿ ಸಚಿವರ ಭೇಟಿಗೆ ಸಿಎಂ ಸಿದ್ದರಾಮಯ್ಯನವರು ತಯಾರಾಗಿರೋದು. ಸಿಆರ್ ಪಾಟೀಲ್ ಅವರನ್ನ ಭೇಟಿ ಮಾಡಿ ಒಪ್ಪಿಗೆ ಕೊಡಿಸಿ ಅಂತ ಮನವಿ ಸಲ್ಲಿಕೆ ಮಾಡ್ತಾರೆ. ಗೋವಾದ ಜೊತೆ ಮಾತನಾಡಿ ಅನುಮತಿ ಕೊಡಿಸುವಂತೆ ಒತ್ತಾಯಿಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಇನ್ನು ಭದ್ರಾ ಮೇಲ್ದಂಡೆ ಯೋಜನೆಯ 5300 ಕೋಟಿ ಹಣ ಬಿಡುಗಡೆ ಮಾಡಿ ಅಂತ ಒತ್ತಾಯಿಸ್ತಾರೆ. ನೀರಾವರಿ ಯೋಜನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ರೈತರು ಪದೇ ಪದೇ ಬೇಡಿಕೆ ಇಡ್ತಾ ಇದ್ರು. ನಿಮ್ಮ ಸರ್ಕಾರ ಜಾರಿಗೆ ಬಂದು 1.5 ವರ್ಷ ಆಗ್ತಾ ಬಂದ್ರು ಕೂಡ ಯಾವಾಗ ಇದೆಲ್ಲವನ್ನ ಜಾರಿಗೆ ತರ್ತೀರಾ ಅಂತ. ಹಾಗಾಗಿ ಇದಕ್ಕೆ ಸಂಬಂಧಿಸಿದಂತೆ ಈಗ ಸರ್ಕಾರ ಗಮನ ಹರಿಸ್ತಾ ಇದೆ. ಒಂದ್ ಕಡೆಯಿಂದ ಪರಿಸರ ಇಲಾಖೆಗೆಯಿಂದ ಕ್ಲಿಯರೆನ್ಸ್ ಸಿಗಬೇಕಿದೆ, ಮತ್ತೊಂದು ಕಡೆ ಕೇಂದ್ರ ಸರ್ಕಾರ ಒಪ್ಪಬೇಕಾಗಿದೆ, ಮತ್ತೊಂದು ಕಡೆ ಗೋವಾದ ಸಿಎಂ ಜೊತೆ ಮಾತನಾಡಬೇಕಿದೆ. ಈಗ ಸಿಎಂ ಸಿದ್ದರಾಮಯ್ಯನವರು ಇವತ್ತೇನು ದೆಹಲಿಯಲ್ಲೇ ಇರೋದ್ರಿಂದ ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳನ್ನ ಭೇಟಿ ಆಗ್ತಾರೆ, ಅನುಮತಿ ಪಡ್ಕೊಳ್ತಾರೆ. ಮತ್ತೆ ಭದ್ರಾ ಮೇಲ್ದಂಡೆ ಯೋಜನೆಗೆ 5300 ಕೋಟಿ ಕೊಡ್ತೀವಿ ಅಂತ ಕೇಂದ್ರ ಸರ್ಕಾರ ಬಜೆಟ್ ಮಂಡನೆ ಸಂದರ್ಭದಲ್ಲಿ ಏನು ಹೇಳಿತ್ತು, ಇಲ್ಲಿವರೆಗೂ ಬಿಡಿ ಕಾಸು ಕೂಡ ಕೊಟ್ಟಿಲ್ಲ. ಅದ್ರ ಬಗ್ಗೆ ಕೂಡ ಗಮನಕ್ಕೆ ತರುವಂತ ಕೆಲಸವನ್ನ ಇವತ್ತು ಸಿಎಂ ಸಿದ್ದರಾಮಯ್ಯನವರು ಮಾಡ್ತಾರೆ. ಡೀಟೇಲ್ಸ್ ಕೊಡ್ತಾ ಇದ್ರು ಶಿವು. ಈಗಾಗಲೇ ಒಂದಷ್ಟು ನೀರಾವರಿ ಯೋಜನೆಗಳು ನೆನೆಗುದಿಗೆ ಬಿದ್ದಂಗಾಗ್ಬಿಟ್ಟಿದ್ವು. ಅದಕ್ಕೆ ಮತ್ತೆ ಮರುಜೀವ ಕೊಡುವಂತ ಯತ್ನವನ್ನ ಸಿದ್ದರಾಮಯ್ಯನವರು ಮಾಡ್ತಿದ್ದಾರೆ. ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡೋದಾದ್ರೆ ಸೌಖ್ಯ, ಇವತ್ತು ನಿನ್ನೆಯಷ್ಟೇ ರಾಜ್ಯದ ಹೆದ್ದಾರಿಗಳು ಮತ್ತೆ ರಾಷ್ಟ್ರೀಯ ಹೆದ್ದಾರಿಗಳಿಗೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರನ್ನ ಮುಖ್ಯಮಂತ್ರಿಗಳು ಭೇಟಿ ಮಾಡಿದ್ರು. ಆ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಕೂಡ ಇದ್ರು, ಮಹದೇವಪ್ಪ ಅವರು ಕೂಡ ಇದ್ರು. ರಾಜ್ಯದ ಹೆದ್ದಾರಿಗಳಿಗೆ ಸಂಬಂಧಪಟ್ಟಂತೆ ತಾವು ಮತ್ತಷ್ಟು ಅವಕಾಶಗಳನ್ನ ಕೊಡಬೇಕು ಅನ್ನುವಂತ ಮನವಿಯನ್ನ ಗಡ್ಕರಿ ಅವರ ಮುಂದೆ ಇಟ್ಟಿದ್ರು. ಗಡ್ಕರಿ ಅವರು ಕೂಡ ಅದಕ್ಕೆ ಸಂಪೂರ್ಣವಾದಂತ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ. ಇವತ್ತು ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಅವರನ್ನ ಮುಖ್ಯಮಂತ್ರಿಗಳು ಭೇಟಿ ಮಾಡ್ತಾ ಇದ್ದಾರೆ. ಈಗಾಗಲೇ ಭೇಟಿಗೆ ಸಮಯ ಕೂಡ ನಿಗದಿಯಾಗಿದೆ. ಭೇಟಿಯ ಸಂದರ್ಭದಲ್ಲಿ ಹಲವು ನೀರಾವರಿ ಯೋಜನೆಗಳ ವಿಚಾರದ ಬಗ್ಗೆ ಅವರ ಗಮನವನ್ನ ಸೆಳೆಯುವಂತ ಪ್ರಯತ್ನವನ್ನ ಮಾಡಲಿದ್ದಾರೆ. ಮಹದಾಯಿ ಯೋಜನೆಯ ವಿಚಾರ, ಹಾಗೆ ಮೇಕೆದಾಟು ಅಣೆಕಟ್ಟು ನಿರ್ಮಾಣವನ್ನ ಮಾಡುವಂತ ವಿಚಾರ, ಹಾಗೆ ಭದ್ರಾ ಮೇಲ್ದಂಡೆಗೆ ಸುಮಾರು 5300 ಕೋಟಿ ರೂಪಾಯಿಗಳನ್ನ ಕೇಂದ್ರ ಸರ್ಕಾರ ಬಜೆಟ್ ನಲ್ಲಿ ಘೋಷಣೆ ಮಾಡಿತ್ತು. ಇಲ್ಲಿಯವರೆಗೂ ಕೂಡ ಬಜೆಟ್ ನ ಅನುದಾನ ಬಿಡುಗಡೆಯಾಗಿಲ್ಲ. ಕಳೆದ ಬಾರಿ ಬಜೆಟ್ ನಲ್ಲಿ ಘೋಷಣೆ ಮಾಡಿರುವಂತಹ ಹಣ ಈ ಬಾರಿ ಕೂಡ ಬಜೆಟ್ ನಲ್ಲಿ ಅದರ ಬಗ್ಗೆ ಬಿಡುಗಡೆಯ ಬಗ್ಗೆ ಯಾವುದೇ ಉಲ್ಲೇಖವನ್ನ ಮಾಡಿಲ್ಲ. ಆ ಕಾರಣಕ್ಕೆ ನೀವು ಘೋಷಣೆ ಮಾಡಿರುವಂತಹ ಹಣವನ್ನ ಬಿಡುಗಡೆ ಮಾಡಿ ಅಂತೇಳಿ ಕೇಂದ್ರ ಜಲಶಕ್ತಿ ಸಚಿವರಿಗೆ ಮನವಿಯನ್ನ ಸಲ್ಲಿಸಲಿದ್ದಾರೆ. ಇದರ ಜೊತೆಗೆ ಎತ್ತಿನಹೊಳೆ ಯೋಜನೆಗೆ ಕೆಲವು ಕಡೆಗಳಲ್ಲಿ ಅರಣ್ಯ ಇಲಾಖೆಯ, ಪರಿಸರ ಇಲಾಖೆಯ ಅನುಮತಿ ಬೇಕಿದೆ. ಈಗಾಗಲೇ ಯೋಜನೆ ಕಾರ್ಯಗತಗೊಳ್ತಾ ಇದೆ, ಅನುಷ್ಠಾನ ಆಗ್ತಾ ಇದೆ. ಕೆಲವು ಕಡೆ ಕಾಮಗಾರಿಗಳು ಕೂಡ ಭರದಿಂದ ನಡೀತಾ ಇದೆ. ಸೊ ಈ ಯೋಜನೆಗೆ ಇರುವಂತಹ ಸಣ್ಣ ಪುಟ್ಟ ಅಡೆತಡೆಗಳನ್ನ ನಿವಾರಿಸಿ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೇಂದ್ರ ಸಚಿವರ ಜೊತೆ ಇವತ್ತು ಮಾತುಕತೆಯನ್ನು ಕೂಡ ನಡೆಸಲಿದ್ದಾರೆ. ಹಾಗೆ ಮೇಕೆದಾಟು ಯೋಜನೆಯ ಬಗ್ಗೆ ಈಗಾಗಲೇ ಸಾಕಷ್ಟು ಹೋರಾಟಗಳನ್ನ ಮಾಡಿದ್ದಾಗಿದೆ. ಕೇಂದ್ರ ಸರ್ಕಾರ ಇಲ್ಲಿಯವರೆಗೂ ಕೂಡ ಒಪ್ಪಿಗೆಯನ್ನ ಕೊಟ್ಟಿಲ್ಲ. ಪಕ್ಕದ ತಮಿಳುನಾಡು ಸರ್ಕಾರ ಕೂಡ ಇದಕ್ಕೆ ಗ್ರೀನ್ ಸಿಗ್ನಲ್ ಅನ್ನ ಸಿಕ್ಕಿಲ್ಲ. ಯಾಕೆಂದ್ರೆ 2 ರಾಜ್ಯಗಳಿಗೆ 4 ರಾಜ್ಯಗಳಿಗೆ ಸಂಬಂಧಪಡುವಂತ ಯೋಜನೆ ಇದಾಗಿರೋದ್ರಿಂದ ಸಹಜವಾಗಿ ಅದು ತಮಿಳುನಾಡಿಗೆ ಲಾಭ ಆಗುವಂತ ಅವಕಾಶಗಳಿದ್ರು. ತಮಿಳುನಾಡು ಮೇಕೆದಾಟು ಕುಡಿಯುವ ನೀರಿನ ಯೋಜನೆಗೆ ಇನ್ನೂ ಕೂಡ ಒಪ್ಪಿಗೆಯನ್ನ ಕೊಟ್ಟಿಲ್ಲ. ಅದಕ್ಕೆ ಅಡೆತಡೆಗಳನ್ನ ಮಾಡ್ತಾನೆ ಬರ್ತಾ ಇದೆ. ಇನ್ನೊಂದು ಕಡೆ ಕೇಂದ್ರ ಸರ್ಕಾರ ಮಧ್ಯಪ್ರವೇಶವನ್ನ ಮಾಡಿ ಪ್ರಧಾನಿಗಳು ಇದನ್ನ ಬಗೆಹರಿಸಬಹುದಿತ್ತು. ಆದ್ರೆ ಇಲ್ಲಿಯವರೆಗೂ ಕೂಡ ಪ್ರಯತ್ನವನ್ನ ಮಾಡಿಲ್ಲ. ರಾಜಕೀಯ ಕಾರಣಗಳಿಗಾಗಿ ಈ ರೀತಿಯಾಗಿ ಮಾಡ್ಲಾಗ್ತಾ ಇದೆ ಅನ್ನುವಂತಹ ಆರೋಪಗಳನ್ನ ನಿರಂತರವಾಗಿ ಕಾಂಗ್ರೆಸ್ ನಾಯಕರು ಕೂಡ ಮಾಡ್ತಾ ಇದ್ದಾರೆ. ಈ ಯೋಜನೆಯ ಬಗ್ಗೆ ನೀವು ಆದಷ್ಟು ಬೇಗ ನಮ್ಗೆ ಅವಕಾಶವನ್ನ ಮಾಡಿಕೊಡಿ ಅನ್ನುವಂತ ಮನವಿಯನ್ನ ಇವತ್ತು ಕೇಂದ್ರ ಜಲಶಕ್ತಿ ಸಚಿವರ ಮುಂದೆ ಮುಖ್ಯಮಂತ್ರಿಗಳು ಇಡಲಿದ್ದಾರೆ. ಕೃಷ್ಣಾ ಮೇಲ್ದಂಡೆ ಯೋಜನೆಯ ಬಗ್ಗೆ ಕೂಡ ಹೆಚ್ಚಿನ ಒಂದು ನೆರವನ್ನ ಬೇಡಿಕೆಯನ್ನ, ಡಿಮ್ಯಾಂಡ್ ಅನ್ನ ಇವತ್ತು ಸಚಿವರ ಮುಂದೆ ಇಡಲಿದ್ದಾರೆ. ಸೌಖ್ಯ, ಥ್ಯಾಂಕ್ ಯು ಶೂ ಡೀಟೇಲ್ಸ್ಗೆ.